திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். நம சிவாய், நம சிவாய், நம சிவாய். சத்யக்ஷரம் சதாசிவம் சர்வமங்களம். ಮಾತಾನ್ನಪೂರ್ಣೇಶ್ವರಿ ಜ್ಞಾನ ವೈರಾಗ್ಯಂ ಭಿಕ್ಷಾಂದೇಹಿ. ಗುರುವೇ ಶರಣಂ. ಶ್ರೀ ಗುರುಮನೆಯಲ್ಲಿ 21ನೇ ದಿನದ ಧರ್ಮರಕ್ಷೆ ಯಜ್ಞ, ಆಟಿ ಮಾಸದಲ್ಲಿ ಬರುವ 21ನೇ ದಿನದ ಧರ್ಮರಕ್ಷೆ ಯಜ್ಞ. ಈ ಧರ್ಮರಕ್ಷೆ ಯಜ್ಞದಲ್ಲಿ ಗುರು ಭಕ್ತರಿಗೆ, ಗುರುಮನೆಯ ಭಕ್ತರಿಗೆ, ಭಾಗವಹಿಸಿದಂಥ ಎಲ್ಲ ಭಕ್ತರುಗಳಿಗೆ ಹಾಗೂ ನಮ್ಮ ಗುರುಮನೆಯ ಭಕ್ತರು ಎಲ್ಲೆಲ್ಲಿದ್ದಾರೆ, ಎಷ್ಟೆಷ್ಟು ದೂರದಲ್ಲಿದ್ದಾರೆ, ಯಾವ್ಯಾವ ಊರಲ್ಲಿದ್ದಾರೆ, ಎಲ್ಲರಿಗೂ ಗುರುದೇವರ ಶುಭ ಆಶೀರ್ವಾದಗಳು. ಎಲ್ಲರ ಆರೋಗ್ಯ ಚೆನ್ನಾಗಿರಲಿ, ಎಲ್ಲರ ಮನಸ್ಥಿತಿಯು ಚೆನ್ನಾಗಿರಲಿ. ಆರೋಗ್ಯ ಮನಸ್ಥಿತಿ ಚೆನ್ನಾಗಿರಬೇಕು. ಯಾವಾಗ ಆರೋಗ್ಯ ಮನಸ್ಥಿತಿ ಚೆನ್ನಾಗಿದ್ದರೆ ಎಲ್ಲ ವಿಚಾರ ತನ್ನಿಂತಾನಾಗಿ ನಮ್ಮಲ್ಲಿ ಬಂದು ಸೇರ್ತದೆ. ಹಾಗೆ ಒಂದು ಕುಟುಂಬ ಇರ್ತದೆ. ಒಂದು ಕುಟುಂಬದಲ್ಲಿ ಒಂದು ಪೂಜೆಯನ್ನು ಮಾಡ್ತಾರೆ. ಏನೋ ಒಂದು ಪೂಜೆ, ದುರ್ಗಾ ನಮಸ್ಕಾರ ಪೂಜೆ, ಸತ್ಯನಾರಾಯಣ ಪೂಜೆ, ಚಂಡಿಕಾ ಪೂಜೆ, ಗಣ ಹೋಮ, ಹೀಗೆ ಪೂಜೆ ಮಾಡ್ತಾರೆ. ಆ ಕುಟುಂಬಕ್ಕೆ ಸಂಬಂಧಪಟ್ಟು ವೆಂಕಟೇಶ್ವರನ ಪೂಜೆ, ಮುಡಿಪು ಪೂಜೆ, ನವರಾತ್ರಿ ಪೂಜೆ, ಒಂದು ಕುಟುಂಬದಲ್ಲಿ ಆಗುವಂಥ ವಿಚಾರಗಳಿದೆ. ಎಲ್ಲರೂ ಹೋಗ್ತಾರೆ ಪೂಜೆಗೆ ಸಂತೋಷವಾಗಿ. ಪೂಜೆಗೆ ಕರೆದಿದ್ದಾರೆ, ನಾವು ಹೋಗಬೇಕು ಅಂತೇಳಿ ನಮ್ಮ ಕುಟುಂಬದವರು, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ, ಸಾವಿರ ರೀತಿಯಲ್ಲಿ ಸಂಬಂಧಗಳ ರೂಪದಲ್ಲಿ ನಾವು ಹೋಗ್ತೇವೆ ಪೂಜೆ ಅಲ್ವಾ. ಆಮಂತ್ರಣ ಕೊಟ್ಟು ಎಲ್ಲ ವರ್ಷ ಒಂದು ಪೂಜೆ ಆಗ್ತದೆ ಅವರವರ ಕುಟುಂಬದಲ್ಲಿ. ಆ ಪೂಜೆಗೆ ಆಮಂತ್ರಣ ಇಲ್ಲದೆ ಹೋಗುವ ಪೂಜೆ, ಕುಟುಂಬದೊಳಗೆ ಆಗುವ ಪೂಜೆ, ಇನ್ನು ಅನೇಕರನ್ನು ಒಂದು ಮಾಡುವಂಥ ಪೂಜೆ, ಎಲ್ಲ ಒಂದು ಆಮಂತ್ರಣವನ್ನು ಕೊಟ್ಟು. ಅದೇ ರೀತಿ ಒಂದು ದೇವಸ್ಥಾನ, ಅಲ್ಲಿ ಒಂದು ಪೂಜೆ, ಅಲ್ಲಿ ಒಂದು ನಿಷ್ಠೆ ನಿಯಮ. ದೇವಸ್ಥಾನ ಹಾಗೆ ಪೂಜೆಗೆ ಯಾಕೆ ಬೇಕಾಗಿ ನಾವು ಹೋಗಬೇಕು, ಇದನ್ನು ನಾವು ಮುಖ್ಯವಾಗಿ ತಿಳಿದುಕೊಳ್ಬೇಕಾದಂಥ ವಿಚಾರ. ಪೂಜೆಗೆ ಯಾಕೆ ಬೇಕಾಗಿ ನಾವು ಹೋಗಬೇಕು? ನಮಗೆ ಒಳ್ಳೇದಾಗಬೇಕು ಅಂತಲೇ ಹೋಗ್ಬೇಕಾ? ಅಲ್ಲ, ಭಗವಂತ ಏನಾದರೂ ನಮಗೆ ವರ ಕೊಡ್ತಾನೆ ಅಂತೇಳಿ ಹೋಗ್ಬೇಕಾ? ಯಾವ ಕಾರಣಕ್ಕೆ ಬೇಕಾಗಿ ನಾವು ಪೂಜೆಗೆ ಹೋಗ್ಬೇಕು? ಪೂಜೆ ಅಂತೇಳಿದ್ರೆ ಎಲ್ಲರೂ ಹೋಗ್ತಾರೆ, ಎಲ್ಲರೂ ಒಂದು ಇಷ್ಟಾರ್ಥ ಪ್ರಾರ್ಥನೆಯನ್ನು ಮಾಡ್ತಾರೆ. ಆದರೆ ಇಲ್ಲಿರುವ ಸತ್ಯ ಏನು ಅಂತ ಹೇಳಿದರೆ, ಈ ಪೂಜೆ ಆದರೂ ಸರಿ, ದೇವಸ್ಥಾನ ಆದರೂ ಸರಿ, ಕುಟುಂಬ ಆದರೂ ಸರಿ, ಈ ಪುಣ್ಯ ಕಾರ್ಯಕ್ರಮಗಳನ್ನೆಲ್ಲ, ಈ ಪುಣ್ಯದ ಕೆಲಸ ಕಾರ್ಯಕ್ರಮಗಳನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಈ ಪೂಜೆ ಪುನಸ್ಕಾರಗಳನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲರೂ ಒಂದಾಗಲಿಕ್ಕೆ ಬೇಕಾ? ಎಲ್ಲರೂ ಒಂದಾಗಬೇಕು. ಎಲ್ಲರೂ ಒಂದಾಗಿ ಪರಸ್ಪರ ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರ ಸ್ಥಿತಿಯನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು, ಬಾಂಧವ್ಯ ಬೆಳಿಬೇಕು ಎಂಬ ಉದ್ದೇಶಕ್ಕೆ ಬೇಕಾಗಿ ಅಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಅನೇಕ ರೀತಿಯ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಬೇಕಾಗಿ ಹೇಳಿದಂಥ ವಿಚಾರ ಪೂಜೆ ಪುರಸ್ಕಾರಗಳು ಅಂತೇಳಿ. ಅದು ಯಾವ ರೀತಿ ಪುಣ್ಯ?
ಹಾಂ, ಪ್ರತಿಯೊಬ್ಬರು ಅವರವರ ಸಂತೋಷವನ್ನು ದುಃಖವನ್ನು ಹಂಚಿಕೊಂಡು ಮನಸ್ಸಿಗೊಂದು ಧೈರ್ಯವನ್ನು ತಂದುಕೊಂಡು, ಖಂಡಿತವಾಗಿ 10 ಜನ ಸೇರುವಲ್ಲಿ ಅವರವರ ವಿಷಯವನ್ನು ಮಾತಾಡ್ತಾರೆ ಅಲ್ವ. ಹಾಂ, ಅವರ ಕಷ್ಟವನ್ನು ಇವರು ಹೇಳ್ತಾರೆ, ಇವರ ಕಷ್ಟವನ್ನು ಅವರು ಹೇಳ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ಒಳಗೊಂದು ಧೈರ್ಯ ಬರ್ತದೆ. ಆಗ ಪರಸ್ಪರ ಒಬ್ಬರನ್ನು ನೋಡಿದ ಕೂಡಲೇ ಮನಸ್ಸಿಗೊಂದು ತೃಪ್ತಿ ಆಗ್ತದೆ. ನಮ್ಮ ಮನಸ್ಸಿನ ತೃಪ್ತಿಗೆ ಬೇಕಾಗಿ ಮಾಡುವಂಥ ವಿಚಾರ ಪೂಜೆ. ನಾವೆಲ್ಲ ಒಂದಾಗಿಕೊಂಡು ಯಾವ ರೀತಿ ಇರಬೇಕು, ಯಾವ ರೀತಿ ಜೀವನ ಮಾಡಬೇಕು ಅಂತೇಳಿ ತಿಳಿಯುವಂಥ ಒಂದು ದಿನ ಆ ಪೂಜೆ ಅಂತೇಳಿ. ಆ ಪೂಜೆಗೆ ನೀವು ಸಮಯವನ್ನು ಕೊಡ್ತೀರಿ. ಆ ಪೂಜೆಗೆ ಅಂತೇಳಿ ಒಂದು ದೇವಸ್ಥಾನಕ್ಕೊಂದು ಸಮಯವನ್ನು ಕೊಡ್ತೀರಿ ಜೀವನದಲ್ಲಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಗುರುಗಳು ಅಂತಿದ್ದರೆ ಅವರಿಗೊಂದು ಸಮಯವನ್ನು ಕೊಡ್ತೀರಿ, ಅವರವರ ಸ್ಥಿತಿಗೆ ತಕ್ಕ ಹಾಗೆ. ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತೇಳಿದರೆ ಒಂದು ದಿನ ಆಗ್ಬೋದು. ಈ ದಿನ ಎಲ್ಲ ದೇವಸ್ಥಾನಕ್ಕೆ ಬಿಟ್ಟು ಬಿಡುವ ಅಂತೇಳಿ ಯಾರು ಭಕ್ತಾದಿಗಳು. ಒಂದು ತಿಂಗಳಲ್ಲಿ ಒಂದು ದಿನವನ್ನು ದೇವಸ್ಥಾನಕ್ಕೆ ಅಂತ ಬಿಟ್ಟು ಬಿಡುವ. ಇನ್ನು ಕೆಲವರು ವಾರಕ್ಕೊಂದು ಬಾರಿ, ಇನ್ನು ಕೆಲವರು ದಿನಕ್ಕೊಂದು ಬಾರಿ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಬಂದು ಅವರ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಈ ಸತ್ಯವನ್ನು ನಾವು ತಿಳಿಬೇಕು. ಈ ಸಮಯ ಎಂಥ ಸಮಯ ಅಂತೇಳಿ. ಒಂದು ಗುರುವಿಗೆ ಕೊಡೋ ಸಮಯ ಆದರೂ ಸರಿ, ಒಂದು ದೇವಸ್ಥಾನಕ್ಕೆ ಕೊಡೋ ಸಮಯ ಆದರೂ ಸರಿ, ಒಂದು ಪೂಜೆಗೆ ಕೊಡುವ ಸಮಯ ಆದರೂ ಸರಿ, ಈ ಸಮಯದಲ್ಲಿ ನಮಗೆ ಏನೆಲ್ಲ ಸಿಗ್ತದೆ? ಈ ಸಮಯ ಯಾವ ಸಮಯ? ನನ್ನ ಜೀವನದ ಈ ಸಮಯ ಯಾವ ಸಮಯ? ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ಒಂದು ದಿನ ಹೋಗ್ತಾ ದೇವಸ್ಥಾನಕ್ಕೆ ಹೋಗಿ ಬರಲಿಕ್ಕೆ. ಈ ಒಂದು ದಿನ ಯಾವ ಸಮಯ? ಈ ಒಂದು ದಿನವನ್ನು ನಾನು ಯಾರಿಗೆ ಕೊಟ್ಟೆ? ಯಾಕೆ ಬೇಕಾಗಿ ಕೊಟ್ಟೆ? ಒಂದು ಪೂಜೆಗೆ ಹೋಗ್ತೇವೆ, ಪೂಜೆಗೆ ಹೋಗಿ ಬರಲಿಕ್ಕೆ ಒಂದು ದಿನ ಆಗ್ಬೋದು, 1 ಗಂಟೆ ಆಗ್ಬೋದು, ಅರ್ಧ ಗಂಟೆ ಆಗ್ಬೋದು, ಅರ್ಧ ದಿನವೂ ಆಗ್ಬೋದು. ಅದು ಆಯಾಯ ಊರಿನ ಮೇಲೆ ಡಿಫೆಂಡ್. ಪಕ್ಕದ ಮನೆ ಆದರೆ ಕೂಡಲೇ ಹೋಗಿ ಬರ್ಬೋದು. ಸ್ವಲ್ಪ ದೂರ ಆದರೆ ಅರ್ಧ ದಿನ ಆಗ್ಬೋದು, ಇನ್ನು ಸ್ವಲ್ಪ ದೂರ ಆದರೆ 1 ದಿನ ಆಗ್ಬೋದು ಅಲ್ವಾ. ಈ ಸಮಯಗಳು ಯಾರಿಗೆ ಬೇಕಾಗಿತ್ತ ಕೇಳೋದು ಮುಖ್ಯವಾಗಿ. ಈ ಸಮಯದಲ್ಲಿ ನಮಗೆ ಏನೆಲ್ಲ ಪ್ರಯೋಜನಗಳು ಉಂಟು, ಈ ಸಮಯದ ಮಹತ್ವ ಏನು ಅಂತೇಳಿ. ಈ ಸಮಯದ ಮಹತ್ವ ಅದ್ಭುತವಾಗಿರ್ತದೆ. ನೀವು ಪೂಜೆಗೆ ಕೊಟ್ಟಂಥ ಸಮಯ, ದೇವಸ್ಥಾನಕ್ಕೆ ಕೊಟ್ಟಂಥ ಸಮಯ, ಗುರುವಿಗೆ ಕೊಟ್ಟಂಥ ಸಮಯ, ಇನ್ನು ವೃದ್ಧಾಪ್ಯರಿಗೆ ಕೊಟ್ಟಂಥ ಸಮಯ, ಆರೋಗ್ಯ ಸಮಸ್ಯೆ ಇರುವವರಿಗೆ ಕೊಟ್ಟಂಥ ಸಮಯ, ನಿಮ್ಮ ಜೀವನದಲ್ಲಿ ಅಷ್ಟು ಸಮಯ ಪುಣ್ಯದ ಸಮಯವಾಗಿರುತ್ತದೆ. ನಿಮ್ಮ ಸಂಪಾದನೆ ಪುಣ್ಯದ ಸಂಪಾದನೆ ಆಗಿರುತ್ತದೆ ಎಂಬ ಸತ್ಯವನ್ನು ತಿಳಿಯಿರಿ. ಮೊದಲು ನಿಮ್ಮ ಸಂಪಾದನೆ ಪುಣ್ಯದ ಸಂಪಾದನೆ. ಆ ಸಮಯದಲ್ಲಿ ಕೂಡಿದಷ್ಟು ಒಳ್ಳೆಯದನ್ನು ಮಾಡಿ, ಕೂಡಿದಷ್ಟು ಒಳ್ಳೆಯದನ್ನು, ಕೂಡಿದಷ್ಟು ಒಳ್ಳೆಯ ಚಿಂತನೆಯನ್ನು ಮಾಡಿ, ಕೂಡಿದಷ್ಟು ಪ್ರೀತಿಯನ್ನು ಹಂಚಲಿಕ್ಕೆ ಪ್ರಯತ್ನ ಪಡಿ. ಅದು ನಿಮಗೆ ಬೋನಸ್. ಮುಂದೆ ನಿಮ್ಮ ಜೀವನದ ದಾರಿಯನ್ನು ತನ್ನಿಂತಾನಾಗಿ ಅದು ತೋರಿಸಿಕೊಡ್ತದೆ. ಇಂಥ ಸಮಯದಲ್ಲಿ ನೀವು ನಿಮ್ಮ ಆಲೋಚನೆಗಳು, ನಿಮ್ಮ ಮನಸ್ಥಿತಿಗಳು ಯಾವ ರೀತಿ ಇರಬೇಕು, ಯಾವ ರೀತಿ ಇದ್ದರೆ ಏನಾಗ್ತದೆ ಅಂತೇಳಿ ನಮ್ಮ ಹಿಂದಿನವರು ಮಾಡಿದಂಥ ದೊಡ್ಡ ವಿಜ್ಞಾನ ಇದು. ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿ ಒಂದು ತಿಂಗಳಲ್ಲಿ 30 ದಿನ, 31 ದಿನ, ಒಂದು ತಿಂಗಳಲ್ಲಿ ಅಲ್ವಾ. ಫೆಬ್ರವರಿಯಲ್ಲಿ 28, 29 ಬರ್ತದೆ. ಈ ಒಂದು ತಿಂಗಳಲ್ಲಿ ನೀವು ಪುಣ್ಯಕ್ಕೆ ಬೇಕಾಗಿ ಕೊಟ್ಟ ಸಮಯ ಯಾವುದು ಅಂತೇಳಿ ಸ್ವಲ್ಪ ನೀವು ನಿಮ್ಮ ಜೀವನದಲ್ಲಿ ನೀವು ಅರ್ಥ ಮಾಡಿಕೊಳ್ಳಿ.
ಆ ಒಂದು ವಾರದಲ್ಲಿ ನೀವು ಪುಣ್ಯಕ್ಕೆ ಅಂತ ಕೊಟ್ಟ ಸಮಯ ಎಷ್ಟು ಅಂತೇಳಿ ನಿಮ್ಮ ಜೀವನದಲ್ಲಿ ನೀವು ಅರ್ಥ ಮಾಡಿಕೊಳ್ಳಿ. ಆ ಒಂದು ದಿನದಲ್ಲಿ ಪುಣ್ಯಕ್ಕಾಗಿ ಎಷ್ಟು ಸಮಯವನ್ನು ಕೊಟ್ಟಿದ್ದೀರಿ ಅಂತೇಳಿ ನಿಮ್ಮ ಜೀವನದಲ್ಲಿ ನೀವೇ ಅರ್ಥ ಮಾಡಿಕೊಳ್ಳಿ. ಭಗವಂತ ಭೂಮಿಗೆ ಬರುವಾಗಲೇ ಭಿಕ್ಷೆಯನ್ನು ಹಾಕಿ ಕಳಿಸಿದ್ದಾರೆ. ಅವರವರ ಪಾಪಕ್ಕೂ ಅವರವರ ಕರ್ಮಕ್ಕೂ ತಕ್ಕಂತೆ ಭಿಕ್ಷೆಯನ್ನು ಹಾಕಿ ಕಳಿಸಿದ್ದಾರೆ. ಈ ದೇಹ ಎಂಬುದು ಭಿಕ್ಷೆ ಪಾತ್ರೆ. ದೇಹ ಎಂಬುದು ಭಿಕ್ಷೆ ಪಾತ್ರೆ. ಅವರವರಿಗೆ ಎಷ್ಟೆಷ್ಟು ಬೇಕು ಭಿಕ್ಷೆ ಅಷ್ಟು ಭಿಕ್ಷೆ ಹಾಕಿದ್ದಾರೆ. ಇಷ್ಟರಲ್ಲೇ ನೀನು ಜೀವನ ಮಾಡಿ ಬರಬೇಕು ಅಂತೇಳಿ, ಇಷ್ಟರಲ್ಲೇ ನೀನು ಮುಗಿಸಬೇಕು ಅಂತೇಳಿ. ಅವ ಕೊಟ್ಟ ಭಿಕ್ಷೆ. ಆದ ಕಾರಣ ಪ್ರತಿಯೊಬ್ಬರಲ್ಲಿ ಭಿಕ್ಷುಕರೇ ಇರ್ತೇವೆ. ಆಗ ಪುಣ್ಯದ ಸಮಯದಲ್ಲಿ ನಾವು ಸ್ವಲ್ಪ ಪುಣ್ಯದ ಭಿಕ್ಷೆಯನ್ನು ಬೇಡುವ ಅಂತೇಳಿ. ಆ ಪುಣ್ಯದ ಸಮಯದಲ್ಲಿ ಸ್ವಲ್ಪ ಪುಣ್ಯದ ಭಿಕ್ಷೆಯನ್ನು ಬೇಡುವ. ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ. ಅದುವೇ ಭಗವಂತನ ಹತ್ರ ಹೋಗಲಿಕ್ಕಿರುವ ಸುಲಭವಾದ ದಾರಿ, ಹತ್ತಿರವಾದ ದಾರಿ. ಯೋಗ ಮಾಡೋದು, ಧ್ಯಾನ ಮಾಡೋದು, ಇನ್ನು ಅನೇಕ ರೀತಿಯ ಸಾಧನೆ ಮಾಡೋದು, ಸಿದ್ಧಿಯನ್ನು ಮಾಡೋದು, ಇದು ಎಲ್ಲಕ್ಕಿಂತಲೂ ತುಂಬ ಈಸಿಯಾಗಿ, ತುಂಬ ಸುಲಭವಾಗಿ ಆ ಭಗವಂತನ ಹತ್ರ ಹೋಗಿ ತಲುಪಲಿಕ್ಕೆ, ಮನುಷ್ಯನ ಜನ್ಮದ ಸಾರ್ಥಕತೆಯನ್ನು ತಿಳಿಯಲಿಕ್ಕೆ, ಮನುಷ್ಯನ ಒಳಗಿನ ಮಾನವೀಯತೆಯನ್ನು ತಿಳಿಯಲಿಕ್ಕೆ ತುಂಬ ಸುಲಭವಾದ ದಾರಿ ಪುಣ್ಯ ಸಂಪಾದನೆ. ಆದ ಕಾರಣ ಹೇಳುವುದು, ಜನ್ಮಕ್ಕೂ ಸಂಬಂಧಪಟ್ಟು ಗುರು ಭಕ್ತರಾಗಿ ಗುರುವಿನ ದರ್ಶನಕ್ಕೆ ಅಂತ ಬರುವುದು. ಆ ಗುರುವಿನ ದರ್ಶನಕ್ಕೆ ಅಂತೇಳಿ ನೀವು ಬರುವಾಗ ಆ ಸಮಯವನ್ನು ವ್ಯರ್ಥ ಮಾಡಬೇಡಿ. ಆ ಸಮಯ ನಿಮ್ಮ ಜೀವನದ ಪವಿತ್ರವಾದ ಸಮಯ. ಕೂಡಿದಷ್ಟು ಈ ಸಮಯದಲ್ಲಿ ನಾನು ಪುಣ್ಯವನ್ನು ಸಂಪಾದನೆ ಮಾಡ್ತೇನೆ, ಕೂಡಿದಷ್ಟು ಎಷ್ಟು ಆಗ್ತದೆ ಅಷ್ಟರ ಮಟ್ಟಿಗೆ ನಾನು ಸದ್ಗುಣದಿಂದ ಇರ್ತೇನೆ, ಅಷ್ಟರ ಮಟ್ಟಿಗೆ ಪವಿತ್ರದಿಂದ ಇರ್ತೇನೆ. ನನ್ನ ಆತ್ಮಕ್ಕೆ ನಾನು ದ್ರೋಹ ಮಾಡದೇ ಇರ್ತೇನೆ, ನನ್ನ ಮನಸ್ಸಾಕ್ಷಿಗೆ ನಾನು ದ್ರೋಹ ಮಾಡದೇ ಇರ್ತೇನೆ. ಈ ಸಮಯ ಮತ್ತೆ ನನಗೆ ಸಿಗುವುದಿಲ್ಲ ಎಂಬ ಸತ್ಯವನ್ನು ತಿಳಿದು ಗುರುವಿನ ಸೇವೆಯನ್ನು ಮಾಡಲಿಕ್ಕೆ ಕಲಿಯಿರಿ. ನಿಮ್ಮ ಅಂತರಾತ್ಮದ ಗುರುವಿನ ಸೇವೆ. ಆದ ಕಾರಣ ಹೇಳಿದ್ದು, ಎಲ್ಲರಿಗೂ ಸೇರಿಸಿ ಹೇಳಿದ್ದು. ಒಂದು ಕುಟುಂಬಕ್ಕೂ, ಒಂದು ಮನೆಗೂ, ಒಂದು ಊರಿಗೂ, ಒಂದು ಜ್ಞಾನಕ್ಕೂ. ಈ ಕುಟುಂಬ, ಮನೆ, ಊರು ಎಲ್ಲ ಸಂಸಾರಕ್ಕೆ ಸೇರಿದಂಥ ವಿಚಾರ. ಆದ ಕಾರಣ ಹೇಳಿದ್ದು, ಕುಟುಂಬದಲ್ಲಿ ಯಾಕೆ ಬೇಕಾಗಿ ಪೂಜೆ ಮಾಡ್ತಾರೆ, ಆ ದೇವಸ್ಥಾನ ಯಾಕೆ ಬೇಕಾಗಿರೋದು, ಒಂದು ಗುರುಗಳು ಯಾಕೆ ಬೇಕಾಗಿರುವುದು, ಇಲ್ಲಿ ನಮಗೆ ಏನು ಸಿಗ್ತದೆ, ಇಲ್ಲಿ ನಾವು ಹೇಗೆ ಇದ್ದೇವೆ ಹಾಗೇ ಸಿಗ್ತದೆ, ಬೇರೆ ಏನು ಹೇಳಲಿಕ್ಕೆ ಸಾಧ್ಯ. ನಾವು ಒಬ್ಬರಿಗೆ ಏನನ್ನು ಕೊಡ್ತೇವೋ ಅದು ಮೊದಲು ನಮಗೆ. ಒಳ್ಳೆಯದು ಕೊಟ್ಟರೆ ಒಳ್ಳೆಯದೇ ಸಿಗುವುದು, ಕೆಟ್ಟದ್ದು ಕೊಟ್ಟರೆ ಕೆಟ್ಟದೇ ಸಿಗುವುದು. ಕೆಟ್ಟದ್ದು ಎಂಬುದುಂಟಲ್ವ, ಅದು ನಮ್ಮನ್ನು ಎಷ್ಟು ಆಟ ಆಡಿಸಿ ಬಿಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ. ಯಾವುದು ಕೆಟ್ಟದ್ದು ಎಂಬ ವಿಚಾರ. ಆದ ಕಾರಣ ಹೇಳಿ, ಕೂಡಿದಷ್ಟು ಒಳ್ಳೆಯದು ಮಾಡಿ. ಒಬ್ಬರಿಗೆ ಉಪಕಾರ ಮಾಡಿದ್ರೂ ಚಿಂತೆ ಇಲ್ಲ, ಉಪದ್ರ ಮಾಡಬೇಡಿ. ಪುಣ್ಯದ ಸಮಯವನ್ನು ವ್ಯರ್ಥ ಮಾಡಬೇಡಿ. ವಿನಾಕಾರಣ ಯಾವ ವಿಚಾರವನ್ನು ಮಾತಾಡಿ, ಈ ಪ್ರಪಂಚದ ವಿಷಯಗಳನ್ನೆಲ್ಲ ಮಾತಾಡಿ ಆ ಪವಿತ್ರವಾದ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮಗೆ ಸಮಯವೇ ಎಲ್ಲ ಕಡೆ ಕೂಡ, ಎಲ್ಲರಿಗೂ ಸಮಯವೇ. ಆ ಸಮಯದಲ್ಲಿರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳಿ, ಆ ಸಮಯಕ್ಕಿರುವ ಮಹತ್ವವನ್ನು ತಿಳಿದುಕೊಳ್ಳಿ. ಇಲ್ಲಿ ಯಾವ ಸಮಯ ಓಡ್ತದೆ ಅದೇ ಸಮಯ ಹೊರಗೆ ಕೂಡ ಓಡುದು. ಸಮಯ ನಿಮ್ಮ ಸಮಯ ಯಾವುದು? ಯಾಕೆ ಬೇಕಾಗಿ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದ ಭಗವಂತ? ಯಾಕೆ ಬೇಕಾಗಿ ನಿಮಗೆ ಗುರುವನ್ನು ತೋರಿಸಿದ? ಯಾಕೆ ಬೇಕಾಗಿ ಪರಿಚಯ ಮಾಡಿಸಿದ? ಯಾಕೆ ಬೇಕಾಗಿ ನಿಮ್ಮ ಕೈಯಿಂದ ಸೇವೆಯನ್ನು ತಗೊಳ್ತಾನೆ ಗುರು? ಆ ಭಗವಂತ ಯಾಕೆ ಬೇಕಾಗಿ ಮಾಡಿಸಿದರು? ಅವನ ಇಚ್ಛೆ ಇಲ್ಲದಿದ್ದರೆ ಆಗ್ತದ? ಆಗುದಿಲ್ಲ. ನಿಮ್ಮ ವಿಧಿಯಲ್ಲಿ ಇಲ್ಲದಿದ್ದರೆ ಇದೆಲ್ಲ ಆಗ್ತದ?
ಆಗುವುದಿಲ್ಲ. ಆಗ ಅವರವರ ವಿಧಿಯಲ್ಲಿ ಏನೇನು ಬರೆದಿದೆ ಅದನ್ನು ತಿಳಿದುಕೊಳ್ಳಿ ಅಂತ ಹೇಳೋದು ಮೊದಲು. ನಿಮ್ಮ ನಿಮ್ಮ ವಿಧಿಯಲ್ಲಿ ಏನೇನು ಬರೆದಿದೆ ಅಂತೇಳಿ ನಿಮ್ಮ ಜೀವನ ಶೈಲಿಯಲ್ಲೇ ನೀವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಬ್ಬನ ಜೀವನ ಶೈಲಿಯನ್ನು ಅರ್ಥ ಮಾಡಿಕೊಂಡು ಏನು ಪ್ರಯೋಜನ ಇಲ್ಲ. ನಿಮ್ಮ ಜೀವನ ಶೈಲಿಯನ್ನು ನೀವು ಅರ್ಥ ಮಾಡಿಕೊಳ್ಳಿ. ಯಾಕೆ ಬೇಕಾಗಿ ನನಗೆ ಗುರುವಿನ ಹತ್ರ ಹೋಗಬೇಕು ಅಂತ ಅನಿಸ್ತದೆ? ಯಾಕೆ ಬೇಕಾಗಿ ನನಗೆ ಗುರುವಿನ ಹತ್ರ ಹೋಗಿ ಸೇವೆ ಮಾಡಬೇಕು ಅಂತ ಅನಿಸ್ತದೆ? ಯಾಕೆ ಬೇಕಾಗಿ ಅವ್ರನ್ನ ನೋಡಬೇಕು ಅಂತ ಅನಿಸ್ತದೆ? ಯಾಕೆ ಬೇಕಾಗಿ ನನಗೆ ಅವ್ರ ಹತ್ರ ಮಾತಾಡಬೇಕು ಅಂತ ಅನಿಸ್ತದೆ? ಯಾಕೆ ಬೇಕಾಗಿ ಅವರು ಮಾತಾಡೋ ವಿಷಯವನ್ನು ಕೇಳಬೇಕು ಅಂತ ಅನಿಸ್ತದೆ ಎಂಬ ವಿಚಾರವು ನಿಮ್ಮ ಒಳಗೆ ದೃಢವಾಗಿ ಬಂದರೆ ನಿಮ್ಮ ವಿಧಿ ಯಾವುದು, ನಿಮ್ಮ ದಾರಿ ಯಾವುದು ಅಂತೇಳಿ ನಿಮಗೆ ಗೊತ್ತಾಗ್ತದೆ. ಪ್ರತಿಯೊಂದು ವಿಚಾರದಲ್ಲಿ ಹೇಳುದು ಅದು ಅವರವರ ಅಂತರಾತ್ಮಕ್ಕೆ ಸಂಬಂಧಪಟ್ಟ ವಿಷಯ, ಅವರವರ ಅಂತರ್ಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರ. ಕೆಲವರಿಗೆ ಗುರು ಇರ್ಬೋದು, ಕೆಲವರಿಗೆ ಸಂಸಾರ ಇರ್ಬೋದು, ಕೆಲವರಿಗೆ ಬಿಸ್ನೆಸ್ ಇರ್ಬೋದು. ಅದು ರೀಕಾಲ್ ಆಗ್ತದೆ ಅಂತ ಹೇಳಿದರೆ ಆ ವಿಷಯಕ್ಕೂ ನಿಮಗೂ ಏನೋ ಒಂದು ಬಲವಾದ ಸಂಬಂಧ ಇದೆ. ಆದ ಕಾರಣ ಅದು ಪುನಃ ನಿಮ್ಮ ಒಳಗೆ ಯಾವುದೋ ಒಂದು ರೀತಿಯಲ್ಲಿ ಅದು ಮಾತಾಡಿಸುತ್ತಾನೆ ಇರ್ತದೆ ಅಂತ ಹೇಳೋದು. ಆಗ ನಿಮ್ಮ ಜೀವನದಲ್ಲಿ ಬರುವ ಪವಿತ್ರವಾದ ಸಮಯ ಅಂತ ಹೇಳಿದರೆ ಯಾವುದು ಹೇಳಿದ್ದು? ಒಂದು ಪೂಜೆ, ಒಂದು ಹಾಸ್ಪಿಟಲ್, ಒಂದು ಆರೋಗ್ಯ ಸಮಸ್ಯೆಯಲ್ಲಿರುವ ಸಮಯದಲ್ಲಿ, ಇನ್ನೊಬ್ಬರು ದುಃಖದಲ್ಲಿರುವ ಸಮಯದಲ್ಲಿ, ಇನ್ನು ದೇವಸ್ಥಾನ, ಇಂಥ ಪವಿತ್ರವಾದ ಸ್ಥಾನಗಳಲ್ಲಿ, ಧರ್ಮ ಮಂದಿರಗಳೆಲ್ಲ, ಪುಣ್ಯಕ್ಷೇತ್ರಗಳಲ್ಲಿ, ಇಲ್ಲಿಗೆ ಹೋಗುವ ಸಮಯದಲ್ಲಿ, ಯಾತ್ರೆ ಮಾಡುವ ಸಮಯದಲ್ಲಿ, ಇನ್ನು ಗುರುಗಳ ದರ್ಶನಕ್ಕೆ ಹೋಗುವ ಸಮಯದಲ್ಲಿ, ಇನ್ನು ಹಿರಿಯರನ್ನು ನೋಡ್ಲಿಕ್ಕೆ ಹೋಗುವ ಸಮಯದಲ್ಲಿ, ಈ ಸಮಯ ಎಲ್ಲ ಬಹಳ ಪವಿತ್ರವಾದ ಸಮಯ. ಕೂಡಿದಷ್ಟು ಒಳಿತನ್ನು ಮಾಡಲಿಕ್ಕೆ ಕಲಿಯಿರಿ ಈ ಸಮಯದಲ್ಲಿ ಅಂತೇಳಿ. ಕೂಡಿದಷ್ಟು ಒಳಿತನ್ನು ಮಾಡಿ. ಅದೇ ನೀವು ಆ ಸಮಯವನ್ನೊಂದು ಫ್ರೆಂಡ್ಸ್ಗಳ ಜೊತೆಯೋ ಯಾವ್ಯಾವ ರೀತಿಯಲ್ಲೂ ಕಳೆದುಕೊಳ್ಳುವಾಗ ಆ ಸಮಯ ಕೂಡ ವ್ಯರ್ಥವಾಗಿ ಹೋಗ್ತದೆ. ಇದು ಆಸೆ ಇರುವ ಮನುಷ್ಯನಿಗೆ ಸಮಯ ವ್ಯರ್ಥ ಆಗುವುದಂತೂ ಸಹಜವೇ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಸಮಯ ವ್ಯರ್ಥ ಆಗ್ತಾನೆ ಉಂಟು. ಆದರೆ ಪ್ರತಿಯೊಬ್ಬರ ಜೀವನದಲ್ಲಿ ವ್ಯರ್ಥವಾದ ಸಮಯಕ್ಕೆ ಸರಿಯಾದ ಒಂದು ಸ್ಥಿತಿಯನ್ನು ಕೂಡ ಹೇಳಿದ ಭಗವಂತ. ನೀನು ಕಲಿತುಕೊಂಡಿದ್ದಿ ಯಾವುದೋ ಒಂದು ರೀತಿಯಲ್ಲಿ ಪಡೆದುಕೋ ಅಂತೇಳಿ ಈ ಪೂಜೆ ಪುನಸ್ಕಾರಗಳು, ಯಜ್ಞ ಯಾಗಾದಿಗಳು, ದೇವಸ್ಥಾನ, ಇನ್ನು ಅನೇಕ ರೀತಿಯ ದಾನ ಧರ್ಮಗಳು, ಅನೇಕ ರೀತಿಯ ದಾರಿಯನ್ನು ಹೇಳಿದ. ಕಾರಣ ಏನು? ಮನುಷ್ಯ ತಪ್ಪು ಮಾಡಿಯೇ ಮಾಡ್ತಾನೆ. ಮನುಷ್ಯನೊಳಗೆ ಆಸೆ ಬಂದೇ ಬರ್ತದೆ, ಮನುಷ್ಯನೊಳಗೆ ದ್ವೇಷ ಬಂದೇ ಬರ್ತದೆ. ಅದಕ್ಕೊಂದು ದಾರಿ ಬೇಕಲ್ಲ. ಇದನ್ನು ಸೂಕ್ಷ್ಮವಾಗಿ ಹೇಳಿದೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಿ ಅಂತೇಳಿ. ಇಂಥ ಸಮಯವನ್ನೆಲ್ಲ ಎಷ್ಟು ಪವಿತ್ರ ಭಾವನೆಯಿಂದ ಆ ಸಮಯವನ್ನು ಕಳೀಲಿಕ್ಕಾಗ್ತದೆ ಅಷ್ಟು ಪವಿತ್ರ ಭಾವನೆಯಿಂದ ಆ ಸಮಯವನ್ನು ಕಳೆಯಿರಿ. ನಿಮ್ಮ ಜೀವನದಲ್ಲಿ ಮುಂದೆ ಬರುವ ಸಮಯ ಬಹಳ ಚೆನ್ನಾಗಿರ್ತದೆ. ಈ ಸಮಯವನ್ನು ನೀವು ಪವಿತ್ರ ಭಾವನೆಯಿಂದ ಕಳೆದರೆ, ಈ ಕ್ಷಣವನ್ನು ನೀವು ಪವಿತ್ರ ಕ್ಷಣದಿಂದ ಕಳೆದರೆ ಮುಂದಿನ ಕ್ಷಣ ಅದು ಪವಿತ್ರವೇ. ಮುಂದಿನ ದಾರಿ ಸುಗಮವಾಗಿರುತ್ತದೆ. ತಿರುಚಿಟ್ರಂಬಲವು ಧರ್ಮರಕ್ಷೆ ಯಜ್ಞದ 21ನೇ ದಿನದ ಜ್ಞಾನ ಬಿಂದು. ಗುರುಮನೆಯ ಮಕ್ಕಳಿಗೆ, ಭಕ್ತರಿಂದ ಪ್ರಪಂಚಕ್ಕೆ ಸಮಯದ ಮಹತ್ವವನ್ನು ತಿಳಿಯಿರಿ ಅಂತೇಳಿ. ಸಮಯದ ಮಹತ್ವವನ್ನು ತಿಳಿದು ನೀವೇ ಸಮಯ ಆಗ್ತೀರಿ. ಆಗ ಎಷ್ಟೇ ಹೇಳುದು, ಟೈಮ್ ಕೇಳುದು ಯಾರು? ಟೈಮ್ ಎಷ್ಟಾಯ್ತು ಅಂತ ಕೇಳುವ ಯಾರು? ಆ ಟೈಮ್ನಲ್ಲಿ ಇಲ್ಲದವ. ಟೈಮೇ ಅವನಾದರೆ ಟೈಮ್ ಕೇಳ್ತಲ್ಲ. ಟೈಮ್ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಪ್ರಕೃತಿ ಆಯ್ತದ. ಆ ಸ್ಥಿತಿಗೆ ಬಂದು ತಲುಪಬೇಕು ಅಂತ ಹೇಳುದು. ಗುರು ಭಕ್ತರು, ಗುರುಮನೆಯ ಭಕ್ತರು, ಗುರುಮನೆಯ ಮಕ್ಕಳೆಲ್ಲ, ಜ್ಞಾನದಾರಿಯಲ್ಲಿ ಬರುವವರೆಲ್ಲರೂ ಪ್ರಪಂಚದಲ್ಲಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಈ ಜ್ಞಾನದಾರಿಯಲ್ಲಿ ಜ್ಞಾನವನ್ನು ಹುಡುಕಿಕೊಂಡು ಬರ್ತಾರೆ, ಅವರೆಲ್ಲ ಆ ಪ್ರಕೃತಿಯ ಸ್ಥಿತಿಗೆ ಹೋಗಿ ತಲುಪಬೇಕು ಅಂತ ಹೇಳುದಷ್ಟೆ.
ಆದ ಕಾರಣ ಪ್ರಪಂಚಕ್ಕೆ ಆಶೀರ್ವಾದ. ಪ್ರಪಂಚಕ್ಕೆ ಆಶೀರ್ವಾದ ಅಂದರೆ ಏನು ಅಲ್ವಾ ಕೇಳಬಹುದು. ಒಂದು ತಾಯಿಗೆ 5 ಜನ ಮಕ್ಕಳು ಇರ್ತಾರೆ. 5 ಜನ ಮಕ್ಕಳು. ಒಬ್ಬ ಭಾರತದಲ್ಲಿರ್ತಾನೆ, ಒಬ್ಬ ಅಮೆರಿಕದಲ್ಲಿರ್ತಾನೆ, ಇನ್ನೊಬ್ಬ ಇಂಗ್ಲೆಂಡಲ್ಲಿರ್ತಾನೆ, ಇನ್ನೊಬ್ಬ ಜಪಾನ್ನಲ್ಲಿರ್ತಾನೆ, ಬೇರೆ ಬೇರೆ ದೇಶದಲ್ಲಿರ್ತಾನೆ. ಆದರೆ ತಾಯಿ ಒಬ್ಬರೇ ಅಲ್ವಾ? ಸತ್ಯ ಅದು. ಆಗ ತಾಯಿ ಏನು ಹೇಳ್ತಾರೆ? ನನ್ನ ಮಗ ಅಂತ ಹೇಳ್ತಾರೆ. ನನ್ನ ಮಗ ರಷ್ಯಾದಲ್ಲಿದ್ದಾನೆ, ನನ್ನ ಮಗ ಇಂಗ್ಲೆಂಡಲ್ಲಿದ್ದಾನೆ ಅಲ್ವಾ? ಆಗ ಪ್ರಪಂಚಕ್ಕೆ ಹೋಗಿ ತಲುಪ್ತದಲ್ವ ವಿಚಾರ. ಹಾಗೆಯೇ ಒಂದು ಗುರುವಿನ ಭಕ್ತರಾದವರು ಪ್ರಪಂಚದಾದ್ಯಂತ ಇದ್ದಾರೆ ಅಂತ ಹೇಳೋದು. ಪ್ರಪಂಚಕ್ಕೆ ಅಂತ ಹೇಳಿದರೆ ಏನಪ್ಪ ಪ್ರಪಂಚಕ್ಕೆ ಹೇಳಿಬಿಟ್ರು ಅಂತಲ್ಲ ಅದರ ಅರ್ಥ. ಅದೆಷ್ಟೋ ದೂರ ದೂರ ಊರಲ್ಲೆಲ್ಲ ಇದ್ದಾರೆ ಗುರುವಿನ ಭಕ್ತರು. ಆ ಪ್ರಪಂಚಕ್ಕೆ ಅಂತಲೇ ಗುರು ಭಕ್ತರಿಗೆ ಅಂತ ಅರ್ಥ. ಧರ್ಮರಕ್ಷದ ಜ್ಞಾನ ಬಿಂದು ಎಲ್ಲ ಗುರು ಭಕ್ತರಿಗೆ ಹೋಗಿ ತಲುಪಿ ಅವರವರ ಮನಸ್ಥಿತಿ, ಅವರವರ ಆರೋಗ್ಯ, ಅವರವರ ಜ್ಞಾನ ವೃದ್ಧಿಸಲಿ ಅಂತ ಹೇಳೋದು. ಇದು ಇವತ್ತಿನ ಆಶೀರ್ವಾದ. ಎಲ್ಲರಿಗೂ ಪಡ್ಕೊಳ್ಳೋರು ಪಡ್ಕೊಳ್ತಾರೆ ಅಷ್ಟೇ ಹೇಳೋದು. ಸೂಕ್ಷ್ಮವಾಗಿ ತಗೊಂಡವರು ಬೆಳೆಸ್ತಾರೆ. ಅಂತರಾತ್ಮಕ ಹೋದವ ಅದನ್ನು ಹಿಡಿತಾನೆ. ಈ ಸೂಕ್ಷ್ಮವಾಗಿ ತಿಳಿದರೆ ಸಾಕು ಅಂತ ಹೇಳುದು. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ, ಪ್ರಪಂಚಕ್ಕೆ ಒಳಿತಾಗಲಿ. ತಿರುಚಿತ್ರಮಲಂ ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.